ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಸ್ಟೂಡೆಂಟ್ ಮಾರ್ಕರ್ ಸೀಟ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಯಾವ ರೀತಿಯಾಗಿ ಪರ್ಸೆಂಟೇಜ್ ಅನ್ನ ತೆಗಿಬಹುದು, ಯಾವ ರೀತಿಯಾಗಿ ಗ್ರೇಡ್ ಅನ್ನ ತೆಗಿಬಹುದು, ಯಾವ ರೀತಿಯಾಗಿ ಟೋಟಲ್ ಮಾರ್ಕರ್ಸ್ ಎಷ್ಟಾಗಿದೆ ಅಂತ ಕಂಡು ಹಿಡಿಬಹುದು. ಇದನ್ನ ಸಂಪೂರ್ಣವಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟೂಡೆಂಟ್ ಮಾರ್ಕರ್ ಸೀಟ್ ಅನ್ನ ಯಾವ ರೀತಿಯಾಗಿ ರೆಡಿ ಮಾಡಬಹುದು ಅನ್ನುವಂತ ಸಂಪೂರ್ಣವಾಗಿರುವಂತಹ ವಿಧಾನವನ್ನ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಾನು ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ವನ್ನ ನಾನೇನ್ ಮಾಡ್ತಾ ಇದೀನಿ, ಓಪನ್ ಮಾಡ್ಕೋತಾ ಇದೀನಿ. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕಂಪ್ಯೂಟರ್ ಒಳಗಿರುವಂತಹ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ 2007 ಈ ಒಂದು ಸಾಫ್ಟ್ವೇರ್ ವನ್ನ ನಾನೇನ್ ಮಾಡ್ಕೋತಾ ಇದೀನಿ, ಸಂಪೂರ್ಣವಾಗಿ ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡಿದ ನಂತರ ನಾನು ಇದರಲ್ಲಿ ಏನ್ ಮಾಡಬೇಕಾಗಿದೆ, ಸ್ಟೂಡೆಂಟ್ ಮಾರ್ಕರ್ ಸೀಟ್ ಅನ್ನ ತಯಾರು ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಫಾರ್ಮುಲಾಗಳನ್ನ ಬಳಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ಸ್ಟೂಡೆಂಟ್ ಮಾರ್ಕರ್ ಸೀಟ್ ಅನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಈ ಒಂದು ಎಲ್ಲಾ ಸೀಟ್ ಅನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಫಾಂಟಿನ ಸೈಜ್ ಅನ್ನ ಅಕ್ಯುರೇಟ್ ಆಗಿ ಸೆಲೆಕ್ಷನ್ ಮಾಡ್ಕೋತೀನಿ. 14 ಸೈಜ್ ಅನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಪ್ರತಿಯೊಂದು ಸೆಲ್ ಒಳಗಡೆ 14 ನಂಬರ್ ಒಂದು ಫಾಂಟಿನ ಸೈಜ್ ಅನ್ನ ಏನಾಗ್ತದೆ ನಮ್ಗೆ ಟೈಪ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಹಾಗಾಗಿ ಮೊದಲಿಗೆ ನಾನು ಫಾಂಟ್ ಸೈಜ್ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಗುರು 9x ಅಂತ ಟೈಪ್ ಮಾಡ್ಕೋತಾ ಇದೀನಿ. ಇಲ್ಲಿಂದ ಸಂಪೂರ್ಣವಾಗಿ ನೀವು ಕೂಡ ಯಾವ ಒಂದು ಶಿಕ್ಷಣ ಇಲಾಖೆಯ ಒಂದು ಮಾರ್ಕಸ್ ಕಾರ್ಡ್ ಅನ್ನ ಮಾಡ್ತಾ ಇದ್ದೀರೋ ಅದರ ಒಂದು ಹೆಸರು ಕೂಡ ನೀವೇನ್ ಮಾಡಬಹುದು, ಟೈಪ್ ಅನ್ನ ಮಾಡ್ಕೋಬೇಕು. ಗುರು 9x COMPUTER ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಅಕಾಡೆಮಿ ಅಂತಾನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಬರೀಬಹುದು. ಓಕೆನಾ, ಕಂಪ್ಯೂಟರ್ ಅಕಾಡೆಮಿ ಅಂತ ಬರೀತೀನಿ. ಹೌದಾ, ಅದ್ರ ಕೆಳಗಡೆ ನೀವೇನ್ ಮಾಡಬಹುದು, ಅದ್ರ ಅಡ್ರೆಸ್ ಏನ್ ಇತ್ತು ಅಂದ್ರೆ ಬರೀಬಹುದು, ಇಲ್ಲ ಅಂದ್ರೆ ನಡೀತೈತಿ, ಬರೀಲಿಲ್ಲ ಅಂದ್ರೂ ನಡೀತೈತಿ, ತೊಂದರೆ ಇಲ್ಲ. ಓಕೆನಾ, ನೆಕ್ಸ್ಟ್ ಕೆಳಗಡೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿಂದ ಸೀರಿಯಲ್ ನಂಬರ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ. ಇಲ್ಲಿಂದ 4ನೇ ಕಾಲಮ್ ಅಲ್ಲಿ ಬಂದು ನಾನೇನ್ ಮಾಡ್ತೀನಿ, SR ನಂಬರ್ SR ನಂಬರ್ ಅನ್ನ ಸಂಪೂರ್ಣವಾಗಿ ಬರೆಯೋಣ. ಅಂದ್ರೆ ಆ ಒಂದು ಕಾಲಮ್ ಅಲ್ಲಿ ನಾವು ಏನೆಲ್ಲ ಬರಿಬೇಕಾಗಿದೆ ಅದೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಟೈಪ್ ಅನ್ನ ಮಾಡ್ಕೋಬಹುದು. SR ನಂಬರ್ ಆದ ನಂತರ ಏನಾಗುತ್ತೆ, STUDE ಅಂತ ಸ್ಟೂಡೆಂಟ್ ನೇಮ್ ಅನ್ನ ಹಾಕೋಬೇಕು. ಸ್ಟೂಡೆಂಟ್ ನೇಮ್ ಹಾಕಿದ ನಂತರ ಈಗ ಅವರ ಸಬ್ಜೆಕ್ಟ್ ಅನ್ನ ಹಾಕೋಬೇಕು. ಯಾವ ಸಬ್ಜೆಕ್ಟ್, ಇಂಗ್ಲಿಷ್, ಕನ್ನಡ 6 ಸಬ್ಜೆಕ್ಟ್ ಇರ್ತಾವಿಲ್ಲ, 6 ಸಬ್ಜೆಕ್ಟ್ ಅನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ಹಾಕೋಬೇಕಾಗ್ತದ. ENGLISH ಇಂಗ್ಲಿಷ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ, ಮ್ಯಾಥಮೆಟಿಕ್ಸ್ MATHS ಮ್ಯಾಥಮೆಟಿಕ್ಸ್ ಆಯ್ತು. ಅದಾದ ನಂತರ ಇನ್ನೊಂದು ಯಾವ್ದು ಬರ್ತೈತಿ, ಸೈನ್ಸ್ SCIENCE ಸೈನ್ಸ್ ಅನ್ನ ಬರ್ಕೊಂಡೆ. ಟ್ಯಾಬ್ ಹೊಡಿಯೋದು, ಟ್ಯಾಬ್ ಹೊಡೆದ ಸೈನ್ಸ್ ಆದ ನಂತರ ಹಿಂದಿ ಅಂತ ತಗೋತಾ ಅದನ್ನ. ಹಿಂದಿಗಂತೂ ಮಣ್ಣೆ ಕೊಟ್ಟಾರ, ತಲೆ ಕೆಡಿಸ್ಕೋಬೇಡ್ರಿ, ಆದ್ರೂ ಎಕ್ಸಾಂಪಲ್ ಗೆ ಇರ್ಲಿ. ಓಕೆನಾ, ಹಿಂದಿ ಆಯ್ತು. ಅದಾದ ನಂತರ ನಾನೇನ್ ಮಾಡ್ತೀನಿ, ಒಂದು 4 ಸಬ್ಜೆಕ್ಟ್ ಒಂದು ಹಾಕೊಂಡ್ಬಿಟ್ಟು ಈಗ ಏನ್ ಮಾಡ್ತೀನಿ, ಟೋಟಲ್ TOTAL ಟೋಟಲ್ ಅನ್ನ ಬರ್ಕೊಳ್ಳೋಣ. ಟೋಟಲ್ ಆದ ನಂತರ PER ಅಂತ ಪರ್ಸೆಂಟೇಜ್ ಅನ್ನ ನಾವು ತೆಗಿಬೇಕಾಗಿದೆ. ನೆಕ್ಸ್ಟ್ ಅದಾದ ನಂತರ ಗ್ರೇಡ್ ಹಾಕ್ಬೇಕಾಗಿದೆ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, GRAD ಗ್ರೇಡ್ ಅನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಒಂದು ಫಾರ್ಮೆಟ್ ಅನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೋಬೇಕು, ಗ್ರೇಡ್ ಹಾಕೊಂಡೆ. ಹೌದಾ, ಈಗ ನಾನೇನ್ ಮಾಡ್ತೀನಿ, ಸೀರಿಯಲ್ ನಂಬರ್ 01 ಕೆಳಗಡೆ ಸಂಪೂರ್ಣವಾಗಿ ಸೀರಿಯಲ್ ತಗೋಬೇಕಾಗಿತ್ತು ಅಂದ್ರೆ ಈ ಒಂದು ಪಾಯಿಂಟ್ ಅನ್ನು ಹಿಡಿದು ಕೆಳಗಡೆ ಜಕ್ಕೊಂಡ್ಬಿಡ್ತೀನಿ. ಆಟೋಮೆಟಿಕ್ ಆಗಿ ಅಲ್ಲಿ ಈ ಒಂದು ಪಾಯಿಂಟ್ ಮೇಲೆ ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ 7 ಜನರ ಹೆಸರನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡ್ಬಿಡಬಹುದು. ನಾನು XYZ ನಾನೇನ್ ಮಾಡ್ತೀನಿ ಅನಿಲ್ ಕುಮಾರ್ ಅಂತ ಬರ್ಕೊಂಡ್ಬಿಡ್ತೀನಿ. ಅನಿಲ್ ಕುಮಾರ್ ಅಂತ ಬರ್ದೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನ ಸಂಪೂರ್ಣವಾಗಿ ಬರಿಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಅನಿಲ್ ಕುಮಾರ್ ಒಬ್ರು, ನೆಕ್ಸ್ಟ್ ವಿನೋದ್, ನೆಕ್ಸ್ಟ್ ಗುರು ಆಗಿರ್ಬೋದು, ನೆಕ್ಸ್ಟ್ ಗೀತಾ, ನೆಕ್ಸ್ಟ್ ಶಬು, ನೆಕ್ಸ್ಟ್ ಅದಾದ ನಂತರ ಏನಾಯ್ತು, ಮತ್ತೆ ಇನ್ನೊಂದು 4-5 ಹೆಸರನ್ನ ನೀವು ಏನ್ ಮಾಡ್ಕೋಬಹುದು, ರಾಜು ಅಂತ ಬರ್ಕೋಬಹುದು. ನೆಕ್ಸ್ಟ್ ಓಕೆ, ರಾಜು ಆದ ನಂತರ ಮತ್ತೇನ್ ಮಾಡ್ರಿ, ಇಲ್ಲಿ ಕೆಳಗಡೆ ರವಿ
ಕುಮಾರ್ ಅಂತ ನಾನು ಬರ್ಬಿಡ್ತೀನಿ. ಓಕೆನಾ. ಈಗ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಇಂಗ್ಲಿಷಿಗೆ, ಮ್ಯಾಥಮೆಟಿಕ್ಸ್ಗೆ, ಸೈನ್ಸ್ಗೆ, ಹಿಂದಿಗೆ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ ಅನ್ನೋದನ್ನ ನಾವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡು ಹಾಕೋಬೇಕು ಅಜ್ಮಾಸ್ ಮೇಲೆ. ಅದಾದ ನಂತರ ಟೋಟಲ್ ಅವರ ಒಂದು ಪರ್ಸೆಂಟೇಜ್ ಮತ್ತೆ ಗ್ರೇಡ್ ಅನ್ನ ಕಂಡು ಹಿಡಿಬೇಕಾಗಿದೆ. ಹೌದಾ. ಅವಾಗ ನಾನು ಏನ್ ಮಾಡ್ತೀನಿ, ಇವೆಲ್ಲ ಮಾರ್ಕ್ಸ್ ಗಳನ್ನ ಆಟೋಮೆಟಿಕ್ ಆಗಿ ನಾನು ಫಿಲ್ ಮಾಡ್ಕೋತೇನೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಎಲ್ಲರ ಒಂದು ಮಾರ್ಕ್ಸ್ ಗಳನ್ನು ಕೂಡ ನಾನು ಆಡ್ ಮಾಡಿದ್ದೀನಿ. ಈಗೇನ್ ಮಾಡಬೇಕಾಗಿದೆ, ಸ್ವಲ್ಪ ಜೂಮ್ ಆನ್ ಮಾಡ್ಕೋಬಹುದು, ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗೇನ್ ಮಾಡ್ಬೇಕಾಗಿದೆ, ನನಗೆ ಟೋಟಲ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾರೆ ಅನಿಲ್ ಕುಮಾರ್ ಅನ್ನೋರು, ಒಂದ್ ಹೆಸರು ಸ್ವಲ್ಪ ಒಳಗಡೆ ಹೋಗಿದೆ, ಇನ್ನೊಂದ್ ಸರ್ತಿ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ಕಾಲಮ್ ಇಟ್ ಹೈಟ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಫಿಟ್ ಆಗ್ಬಿಡ್ತೈತಿ. ಈಗ ನನ್ಗೇನ್ ಮಾಡ್ಬೇಕಾಗಿದೆ, ಟೋಟಲ್ ಮತ್ತೆ ಇಲ್ಲಿಂದ ಪರ್ಸೆಂಟೇಜ್ ತೆಗಿಬೇಕಾಗಿದೆ ಮತ್ತೆ ಗ್ರೇಡ್ ಅನ್ನ ಕಂಡು ಹಿಡಿಬೇಕಾಗಿದೆ. ಅವಾಗ ನಾನು ಟೋಟಲ್ ಅನ್ನ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ SUM ಸಮ್ ಅಂತ ಫ್ರೆಶ್ ಮಾಡ್ಕೊರಿ. ಮಾಡಿದ ನಂತರ ಬ್ರಾಕೆಟ್ ಹಾಕೋಬೇಕು. ಹಾಕಿದ ನಂತರ ಇಂಗ್ಲಿಷ್ ಸಬ್ಜೆಕ್ಟ್ ದಿಂದ ಅನುಪಾತ ಹಾಕಿ ಎಲ್ಲಿವರೆಗೆ, ಹಿಂದಿ ಸಬ್ಜೆಕ್ಟ್ ವರೆಗೆ ಟೋಟಲ್ ಎಷ್ಟಾಗಿದೆ ಅಂತ ನಾವು ಕಂಡು ಹಿಡಿಬೇಕು ಅಂದ್ರೆ ಸಮ್ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕು. ಈಗ ಜಸ್ಟ್ ಎಂಟರ್ ಮಾಡ್ಕೊರಿ, ಟೋಟಲ್ ಅವರ ತಗೊಂಡಿರುವಂತ ಮಾರ್ಕ್ಸ್ ಇಲ್ಲಿ ಬಂದ್ಬಿಡ್ತದ. ಈಗೇನ್ ಮಾಡ್ಬೇಕಾಗಿದೆ, ಇದನ್ನ ಹಿಡಿದು ಕೆಳಗಡೆ ಡ್ರ್ಯಾಗ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಎಲ್ಲರ ಮಾರ್ಕ್ಸ್ ಗಳನ್ನು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಜೊತೆಗೆ ಪರ್ಸೆಂಟೇಜ್ ಅನ್ನ ತೆಗಿಬೇಕಾಗಿತ್ತು ಅಂದ್ರೆ ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಇಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಿ ನೀವೇನ್ ಮಾಡ್ಬೇಕು, AVG ಅಂತ ಫ್ರೆಶ್ ಮಾಡ್ಕೊರಿ. AVG ಅಂತ ಫ್ರೆಶ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಟೋಟಲ್ ಮಾರ್ಕ್ಸ್ ಮೇಲೆ ನೀವೇನ್ ಮಾಡ್ಬೇಕು, ಈಗ ಸಂಪೂರ್ಣವಾಗಿ ಒಂದು ಬ್ರಾಕೆಟ್ ಅನ್ನ ಹಾಕೊಂಡು ಇಲ್ಲಿಂದ ಬ್ರಾಕೆಟ್ ಹಾಕೋರಿ. ಟೋಟಲ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಮಾಡಿದ ನಂತರ ಬಾರ್ ಎಸ್ ಸಬ್ಜೆಕ್ಟ್ ಇದಾವೆ, ಇಲ್ಲಿಂದ 1, 2, 3, 4 ಸಬ್ಜೆಕ್ಟಿನ ಒಂದು ಉದಾಹರಣೆನ ತಗೊಂಡಿದ್ದೀನಿ. ನೀವು 6 ಸಬ್ಜೆಕ್ಟ್ ಅನ್ನ ಹಾಕಿ ಕೂಡ ಇದೇ ರೀತಿಯಾಗಿ ಮಾಡಬಹುದು. ನಾನು 6 ಸಬ್ಜೆಕ್ಟ್ ಅನ್ನ ಅಪ್ಲೈ ಮಾಡ್ಕೋತಾ ಅದನ್ನೇ ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, ಇದನ್ನ ನೀವೇನ್ ಮಾಡಬಹುದು, ಆಟೋಮೆಟಿಕ್ ಆಗಿ ಅವರ ಒಂದು ಪರ್ಸೆಂಟೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಈಗೇನ್ ಮಾಡ್ತೀನಿ, ಇದೇ ಒಂದು ಪಾಯಿಂಟ್ ಅನ್ನು ಹಿಡಿದು ನಾನು ಸಂಪೂರ್ಣವಾಗಿ ಕೆಳಗಡೆ ಜಕ್ಕೊಂಡ್ಬಿಡ್ತೀನಿ. ಆಟೋಮೆಟಿಕ್ ಆಗಿ ಅವರ ಒಂದು ಪರ್ಸೆಂಟೇಜ್ ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಪರ್ಸೆಂಟೇಜ್ ಅನ್ನ ತೆಗಿಬಹುದು. ಈಗೇನ್ ಮಾಡ್ಬೇಕಾಗಿದೆ, ಗ್ರೇಡ್ ಅನ್ನ ತೆಗಿಬೇಕಾಗಿದೆ. ಇದು ಸ್ವಲ್ಪ ಫಾರ್ಮುಲಾ ನಿಮ್ಗೆ ಏನಾಗಬಹುದು, ಕನ್ಫ್ಯೂಸ್ ಆಗ್ಬಹುದು. ಹಾಗಾಗಿ ಸಮಾಧಾನದಿಂದ ನೀವೇನ್ ಮಾಡ್ಬೇಕು, ಈ ಒಂದು ಫಾರ್ಮುಲಾನ ಅಬ್ಸರ್ವೇಷನ್ ಮಾಡ್ಕೊಂಡು ಸಂಪೂರ್ಣವಾಗಿ ನೀವು ಬರೆಯಬಹುದು. ಈಗೇನ್ ಮಾಡ್ತೀನಿ, ನಾನು ಒಂದು ಫಾರ್ಮುಲಾವನ್ನ ಹಾಕುತ್ತಾ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ಮೊದಲಿಗೆ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಇಫ್ ಕಂಡೀಷನ್ ಹಚ್ಕೊಂಡ್ಬಿಡ್ರಿ. ಓಕೆ, ಈಸ್ ಈಕ್ವಲ್ ಟು ಮಾಡಿದ ನಂತರ ಇಫ್ ಕಂಡೀಷನ್ ಬ್ರಾಕೆಟ್ ಹಾಕೋಬೇಕು. ಬ್ರಾಕೆಟ್ ಹಾಕಿದ ನಂತರ H5 ಅಂದ್ರೆ ಎಲ್ಲಿಂದ ಬರ್ಬೇಕು, ನಾವೀಗ ಎಲ್ಲ ಮಾರ್ಕ್ಸ್ ಗಳನ್ನು ಕೂಡ ಏನಾಗಿದೆ H5 ಇಲ್ಲಿಂದಾನೇ ಕೂಡ ನಾವು ಏನ್ ಮಾಡ್ಬೇಕು, ಇವೆಲ್ಲ ಮಾರ್ಕ್ಸ್ ಗಳನ್ನ ನಾವು ಒಂದು ಕ್ಯಾಲ್ಕುಲೇಷನ್ ಅಂದ್ರೆ ಒಂದು ಫಾರ್ಮುಲಾ ಹಾಕೋ ಮುಖಾಂತರ ನಾವೇನ್ ಮಾಡಬಹುದು, ಗ್ರೇಡ್ ಅನ್ನ ಕಂಡು ಹಿಡಿಬೇಕಾಗ್ತದೆ. ಓಕೆನಾ. ಅವಾಗ ನಾನೇನ್ ಮಾಡ್ತೀನಿ, ಬ್ರಾಕೆಟ್ ಹಾಕೊಂಡು ಇಲ್ಲಿಂದ H5 ಅನ್ನ ಹಾಕೊಂಡ್ಬಿಡ್ತೀನಿ. H5 ಮುಂದೆ ನಾನು ಗ್ರೇಟರ್ ದ್ಯಾನ್ ಹಾಕೋತಾ ಅದನ್ನ ಹಾಕಿದ ನಂತರ ಇಸ್ ಈಕ್ವಲ್ ಟು ಅಂತ ಹಾಕೋರಿ. ಸಂಪೂರ್ಣವಾಗಿ ಇಸ್ ಈಕ್ವಲ್ ಟು ಹಾಕೋಬೇಕು. ಹಾಕಿದ ನಂತರ ಇಲ್ಲಿಂದ 80% ತಗೊಂಡ್ರೆ ಅವರಿಗೆ ನಾವೇನ್ ಕೊಡ್ತೀವಿ, ಇಲ್ಲಿಂದ A+ ಅನ್ನ ಸಂಪೂರ್ಣವಾಗಿ ಕೊಡ್ಬೇಕಾಗ್ತದೆ. A+ ಅಂದ್ರೆ 80% ತಗೊಂಡವರಿಗೆ A+ ಕೊಡಬೇಕು ಅಂತ ನಾವಲ್ಲಿ ಈ ರೀತಿಯಾಗಿ ಬರ್ಕೋಬೇಕು. ಮತ್ತೆ ಕಾಮ ಕೊಡ್ತೀನಿ. ಇದೇ ಸೇಮ್ ಫಾರ್ಮುಲಾ ಎಲ್ಲದಕ್ಕೂ ಬರ್ಕೋಬೇಕು ನೀವು. ಮತ್ತೆ ಕಾಮ ಕೊಟ್ಟ ನಂತರ ಏನ್ ಮಾಡ್ಬೇಕು, ಇಫ್ ಕಂಡೀಷನ್ ಹಚ್ಬೇಕ್ರಿ. ಇಫ್ ಕಂಡೀಷನ್ ಹಚ್ಚಿದ ನಂತರ ಮತ್ತೆ ಬ್ರಾಕೆಟ್ ಹಾಕೊಂಡ್ಬಿಟ್ರಿ. ಇಲ್ಲಿಂದ ಬ್ರಾಕೆಟ್ ಹಾಕಿದ ನಂತರ ಮತ್ತೆ H5 ಅನ್ನು ಫ್ರೆಶ್ ಮಾಡ್ಬೇಕು ನೀವು. ಮತ್ತೆ H5 ಗ್ರೇಟರ್ ದ್ಯಾನ್ ಮತ್ತೆ ಇದನ್ನ ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ 70 ಅಂತ ಟೈಪ್ ಮಾಡ್ಕೋರಿ, ಕಾಮ ಡಬಲ್ ನ್ಯೂಟೆಡ್ ಕಾಮ ಹಾಕೋಬೇಕು. ಹಾಕಿದ ನಂತರ ಮತ್ತೇನ್ ಮಾಡಬೇಕು, ಎ ಅಂತ ಫ್ರೆಶ್ ಮಾಡ್ಕೋರಿ, ಮತ್ತೆ ಡಬಲ್ ನ್ಯೂಟೆಡ್ ಕಾಮ ಕೊಡಬೇಕು. ಓಕೆ, ಮತ್ತೆ ಇಫ್ ಕಂಡೀಷನ್ ಹಚ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇಫ್ ಕಂಡೀಷನ್ ಹಚ್ಚಿದ ನಂತರ ಮತ್ತೇನಾಗ್ತದೆ, ಬ್ರಾಕೆಟ್ ಕೊಡಬೇಕು. ಬ್ರಾಕೆಟ್ ಕೊಟ್ಟಾದ್ಮೇಲೆ ಸೇಮ್ ಇದೇ ರೀತಿಯಾಗಿ ಫಾರ್ಮುಲಾವನ್ನ ನೀವೇನ್ ಮಾಡ್ಬೇಕಲ್ಲಿ ಟೈಪ್ ಮಾಡ್ಬೇಕು, H5 ನೆಕ್ಸ್ಟ್ ಬ್ರಾಕೆಟ್ ಗ್ರೇಟರ್ ದ್ಯಾನ್. ಓಕೆ, ಅದಾದ ನಂತರ ಈಸ್ ಈಕ್ವಲ್ ಟು ಮಾಡಿದ ನಂತರ ಏನ್ ಮಾಡ್ಬೇಕೀಗ, 60 ಮಾರ್ಕ್ಸ್ ತಗೊಂಡವರಿಗೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಡಬಲ್ ನ್ಯೂಟೆಡ್ ಕಾಮ ಕೊಟ್ಟು B+ ಕೊಡ್ತಾ ಇದೀನಿ. ಬರೀ ಜಸ್ಟ್ B ಅನ್ನ ಕೊಡೋಣ. ಓಕೆನಾ. ನಾನೇನ್ ಮಾಡ್ತೀನಿ, ಅವರಿಗೆ ಜಸ್ಟ್ B ಅನ್ನ ಕೊಡ್ತೀನಿ. ಮತ್ತೆ ಡಬಲ್ ನ್ಯೂಟೆಡ್ ಕಾಮ ಕೊಡ್ಬೇಕು. ಜಸ್ಟ್ ಮತ್ತೇನ್ ಮಾಡ್ರಿ, ಇದನ್ನ ಕಾಮ ಕೊಟ್ಕೊರಿ. ಓಕೆನಾ. ಈ ರೀತಿಯಾಗಿ ಫಾರ್ಮುಲಾ ಬರೀತಾನೆ ಹೋಗ್ಬೇಕು. ನೆಕ್ಸ್ಟ್ ಮತ್ತೆ ಇಫ್ ಕಂಡೀಷನ್ ಹಚ್ಚಬೇಕು. ಇಫ್ ಕಂಡೀಷನ್ ಹಚ್ಚಿದ ನಂತರ ಬ್ರಾಕೆಟ್ ಹಾಕೊಂಡ್ಬಿಡ್ರಿ. ಬ್ರಾಕೆಟ್ ಹಾಕಿದ ನಂತರ ಮತ್ತೆ H5 ಅನ್ನು ಹಾಕೋಬೇಕು. ಸ್ವಲ್ಪ ದೊಡ್ಡದಾಗಿರತ್ತೆ ಫಾರ್ಮುಲಾ, ಸಮಾಧಾನದಿಂದ ಹೋಗ್ರಿ. ಓಕೆ, ಮತ್ತೆ ಅದಾದ ನಂತರ ಏನ್ ಮಾಡ್ಬೇಕೀಗ, ಡಬಲ್ ನ್ಯೂಟೆಡ್ ಕಾಮ ಈಸ್ ಈಕ್ವಲ್ ಟು ಹಾಕಿದ ನಂತರ 40 ಮಾರ್ಕ್ಸ್ ಅನ್ನ ಹಾಕೋರಿ. 40 ಬೇಡ, 50 ಮಾರ್ಕ್ಸ್ ಅನ್ನ ಹಾಕೋರಿ. 50 ಮಾರ್ಕ್ಸ್ ಹಾಕಿದ ನಂತರ 50 ಮಾರ್ಕ್ಸ್ಗೆ ನಾವೇನ್ ಕೊಡ್ಬೇಕಾಗ್ತದ, ಡಬಲ್ ನ್ಯೂಟೆಡ್ ಕಾಮ ಅದಕ್ಕೆ C ಅನ್ನ ಕೊಡ್ಬೇಕಾಗತ್ತೆ. 50 ಮಾರ್ಕ್ಸ್ಗೆ ನಾವು C ಅನ್ನ ಕೊಡಬೇಕು. ಮತ್ತೆ ಡಬಲ್ ನ್ಯೂಟೆಡ್ ಕಾಮ ಕೊಡಬೇಕು. ಇಫ್ ಕಂಡೀಷನ್ ಹಚ್ಚಬೇಕು. ಮತ್ತೆ ಬ್ರಾಕೆಟ್ ಅನ್ನು ಹಾಕ್ರಿ. ಬ್ರಾಕೆಟ್ ಹಾಕಿದ ನಂತರ ಮತ್ತೇನ್ ಮಾಡಬೇಕು, H5
H5 ಹಾಕಿದ ನಂತರ ಮತ್ತೆ ಗ್ರೇಟರ್ ದ್ಯಾನ್ ಮತ್ತೆ ಈಸ್ ಈಕ್ವಲ್ ಟು ಓಕೆ ಒಂದೇ ಈಸ್ ಈಕ್ವಲ್ ಟು ಕೊಡಬೇಕು. ಓಕೆನಾ, ಈಸ್ ಈಕ್ವಲ್ ಟು ಕೊಟ್ಟಾದ ಮೇಲೆ ಮತ್ತೇನು ಮಾಡಬೇಕಾಗಿದೆ, ನನಗೆ 40 ಮಾರ್ಕಸ್ ಅನ್ನ ಇಲ್ಲಿ ಟೈಪ್ ಮಾಡಬೇಕಾಗಿದೆ. ಈಸ್ ಈಕ್ವಲ್ ಟು ಆದ ನಂತರ 40 ಕಾಮ ಕೊಡಬೇಕು, ಡಬಲ್ ಇಂಟೆಡ್ ಕಾಮ, ಇದನ್ನ ಡಿ ಟೈಪ್ ಮಾಡ್ಕೋರಿ, ಡಬಲ್ ಇಂಟೆಡ್ ಕಾಮ ಕಾಮ ಕೊಡಬೇಕು. ಓಕೆನಾ, ಡಿ ಆದ ನಂತರ ಇಫ್ ಹಚ್ಕೋಬೇಕು, ಮತ್ತೆ ಬ್ರಾಕೆಟ್ ಹಾಕಬೇಕು. ಹಾಕಿದ ನಂತರ ಏನ್ ಮಾಡ್ಬೇಕ್ರಿ, ಮತ್ತೆ H5 ಮತ್ತೆ ಗ್ರೇಟರ್ ದ್ಯಾನ್ ಹಾಕೋಬೇಕು. ಹಾಕಿದ ನಂತರ ಲೆಸ್ ದ್ಯಾನ್ ಹಾಕೋಬೇಕು. ಈಗ ಗ್ರೇಟರ್ ದ್ಯಾನ್ ಅಲ್ಲ, ಲೆಸ್ ದ್ಯಾನ್ ಸಂಪೂರ್ಣವಾಗಿ ಹಾಕೋಬೇಕು. ಓಕೆ, ಈಗೇನ್ ಮಾಡಬೇಕು, ಈ ರೀತಿಯಾಗಿ ಸಿಂಬಲ್ ಅನ್ನು ಹಾಕೊಂಡು 39 ಅಂತ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ಕಾಮ, ಡಬಲ್ ಇಂಟೆಡ್ ಕಾಮ ಕೊಟ್ಕೋರಿ. ಅದಾದ ನಂತರ FAIL ಫೇಲ್ ಅಂತ ಟೈಪ್ ಮಾಡ್ರಿ. ಅಂದ್ರೆ 39 ಒಳಗೆ ತಗೊಂಡ್ರೆ ಅವರು ಫೇಲ್ ಆಗಿರ್ತಾರ. ಈಗೇನ್ ಮಾಡಬೇಕು, ಬ್ರಾಕೆಟ್ ಕ್ಲೋಸ್ ಅನ್ನು ಮಾಡಬೇಕಾಗಿದೆ. ಅವಾಗ ನಾನು 1 2 3 4 5 6 ಬ್ರಾಕೆಟ್ ಅನ್ನು ಹಾಕಿದ್ದೀನಿ. ಹೌದಾ, 6 ಬ್ರಾಕೆಟ್ ಹಾಕಿದ ನಂತರ ಜಸ್ಟ್ ಎಂಟರ್ ಮಾಡಿ ನೋಡ್ತೀನಿ ಕ್ಯಾಲ್ಕುಲೇಷನ್ ಆಗುತ್ತಾ ಇಲ್ಲ ನೋಡ್ಕೊಳ್ಳೋಣ. ಓಕೆ ಮಾಡ್ಕೋತೀನಿ. ಯಾವುದೇ ರೀತಿಯಿಂದ ಎರರ್ ಬರ್ತಾ ಇದೆ. ಯಾಕೆ ಎರರ್ ಬರ್ತಾ ಇದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ಒಂದ್ಸಾರಿ ಫಾರ್ಮುಲಾವನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಚೆಕ್ ಅನ್ನ ಮಾಡ್ಕೋಬೇಕು. ಓಕೆನಾ, ಎಲ್ಲಾದ್ರೂ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಫ್ ಕಂಡೀಷನ್ ಆಯ್ತು ಈಸ್ ಈಕ್ವಲ್ ಟು ಬಾರ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಡಬಲ್ ಇಂಟೆಡ್ ಕಾಮ ಕೊಡಬೇಕು. ಓಕೆ, ಇವಾಗ ಕರೆಕ್ಟ್ ಆಗಿ ಬಂತು. ಓಕೆನಾ, ಅಂದ್ರೆ ನಾವು ಇಲ್ಲಿ ಡಬಲ್ ಇಂಟೆಡ್ ಕಾಮ ಕೊಟ್ಟಿದ್ದಿಲ್ಲ. ಈಗ ಎಂಟರ್ ಮಾಡ್ಕೋರಿ, ಆಟೋಮೆಟಿಕ್ ಆಗಿ ಅವರ ಒಂದು ಗ್ರೇಡ್ ಬಂದ್ಬಿಡುತ್ತೆ. ಈಗ ಜಸ್ಟ್ ನೀವೇನ್ ಮಾಡ್ಬೋದು, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಗ್ರೇಡ್ ಅವ್ರದ್ದು ಬಂದ್ಬಿಡ್ತದೆ. ತಿಳಿತು? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಗ್ರೇಡ್ ಅನ್ನ ಹಾಕೋಬಹುದು. ಸಪೋಸ್ ಇದರಲ್ಲಿ ನೀವೇನ್ ಮಾಡ್ಬೋದು, ಮಾರ್ಕಸ್ ಗಳನ್ನ ಚೇಂಜ್ ಮಾಡ್ಕೊಂಡ್ರೆ ಅವ್ರ ಒಂದು ಗ್ರೇಡ್ ಏನಾಗುತ್ತೆ, ಸಂಪೂರ್ಣವಾಗಿ ಬದಲಾವಣೆ ಕೂಡ ಆಗಿ ಬಂದ್ಬಿಡ್ತದೆ. ತಿಳಿಯತ್ತ ಹೇಳೋದ, ಇವ್ರದ್ದು ಒಂದು 90% ಮಾಡ್ರಿ, ಅವ್ರದ್ದು ಕೂಡ ಚೇಂಜ್ ಆಗ್ತದೆ. ಓಕೆ, ಇವ್ರದ್ದು ಕೂಡ ನಾನೇನ್ ಮಾಡ್ತೀನಿ, ಒಂದು 20 ಮತ್ತೆ ಇದನ್ನು ಕೂಡ ಒಂದು 20 ಮಾರ್ಕಸ್ ಮಾಡ್ಕೋತೀನಿ. ಸಂಪೂರ್ಣವಾಗಿ ಸಿ ಅಥವಾ ಫೇಲ್ ಕೂಡ ಸಂಪೂರ್ಣವಾಗಿ ಆಗ್ಬಿಡುತ್ತೆ, ನೋಡ್ಬೋದು ನೀವು. ಓಕೆ, 20 ಮಾಡ್ಕೋತೀನಿ, ಫೇಲ್ ಆಗ್ಬಿಡತ್ತೆ. ಈ ರೀತಿಯಾಗಿ ಮಾರ್ಕಸ್ ಗಳು ಎಲ್ಲಿ ಕಮ್ಮಿ ಆಗಿರತ್ತೆ ಅಲ್ಲಿ ಫೇಲ್ ಆಗ್ತದೆ, ಎಲ್ಲಿ ಮಾರ್ಕಸ್ ಜಾಸ್ತಿ ಆಗಿರ್ತದೆ ಅಲ್ಲಿ ಏನಾಗ್ತದೆ A+ ಅಥವಾ B+ ಗೆ ಕೂಡ ಅವರು ಸಂಪೂರ್ಣವಾಗಿ ಹೋಗ್ತಾರೆ. ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು, ಕ್ಯಾಲ್ಕುಲೇಷನ್ ವನ್ನ ಮಾಡ್ಕೋಬಹುದು. ಈಗ ಇವುಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಸೆಂಟರ್ ಅಲೈನ್ಮೆಂಟ್ ಮಾರ್ಜಿನ್ ಸೆಂಟರ್ ಮಾಡ್ಕೋಬಹುದು. ಸ್ವಲ್ಪ ದೊಡ್ಡ ಮಾಡ್ಕೋರಿ, ದೊಡ್ಡದಾಗುತ್ತೆ. ಕಲರ್ ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಅಕ್ಷರಗಳಿಗೆ ಅಥವಾ ಆ ಒಂದು ಪೇಜ್ಗೆ ಕಲರ್ ಕೊಡಬಹುದು. ನೆಕ್ಸ್ಟ್ ಅಲ್ಲಿಂದ ಇದಕ್ಕೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಬಾರ್ಡರ್ ಕೊಡಬೇಕಾಗಿತ್ತು ಅಂದ್ರೆ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿಯಾಗಿ ಬಾರ್ಡರ್ ಕೂಡ ಬಂದ್ಬಿಡ್ತದೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಒಂದು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಸರಿಯಾಗಿ ಮಾರ್ಕಸ್ ಸೀಟ್ ಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಮಾಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.